ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ಭಗವದ್ಗೀತೆಯ 12ನೇ ಅಧ್ಯಾಯದ 17ನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಹೇಳ್ತೀರಾ ಅಲ್ವಾ ಮಕ್ಕಳ? ಯೋ ನ ಹೃಷ್ಯತಿ ನ ದ್ವೇಷ್ಟಿ, ಯೋ ನ ಹೃಷ್ಯತಿ ನ ದ್ವೇಷ್ಟಿ, ನ ಶೋಚತಿ ನ ಕಾಂಕ್ಷತಿ, ನ ಶೋಚತಿ ನ ಕಾಂಕ್ಷತಿ, ಶುಭಾಶುಭ ಪರಿತ್ಯಾಗಿ, ಶುಭಾಶುಭ ಪರಿತ್ಯಾಗಿ, ಭಕ್ತಿಮಾನ್ಯಃ ಸಮೇ ಪ್ರಿಯಃ, ಭಕ್ತಿಮಾನ್ಯಃ ಸಮೇ ಪ್ರಿಯಃ, ಯೋ ನ ಹೃಷ್ಯತಿ ನ ದ್ವೇಷ್ಟಿ, ಯೋ ನ ಹೃಷ್ಯತಿ ನ ದ್ವೇಷ್ಟಿ, ನ ಶೋಚತಿ ನ ಕಾಂಕ್ಷತಿ, ನ ಶೋಚತಿ ನ ಕಾಂಕ್ಷತಿ, ಶುಭಾಶುಭ ಪರಿತ್ಯಾಗಿ, ಶುಭಾಶುಭ ಪರಿತ್ಯಾಗಿ, ಭಕ್ತಿಮಾನ್ಯಃ ಸಮೇ ಪ್ರಿಯಃ, ಭಕ್ತಿಮಾನ್ಯಃ ಸಮೇ ಪ್ರಿಯಃ, ಯೋ ನ ಹೃಷ್ಯತಿ ನ ದ್ವೇಷ್ಟಿ, ಯೋ ನ ಹೃಷ್ಯತಿ ನ ದ್ವೇಷ್ಟಿ, ನ ಶೋಚತಿ ನ ಕಾಂಕ್ಷತಿ, ನ ಶೋಚತಿ ನ ಕಾಂಕ್ಷತಿ, ಶುಭಾಶುಭ ಪರಿತ್ಯಾಗಿ, ಶುಭಾಶುಭ ಪರಿತ್ಯಾಗಿ, ಭಕ್ತಿಮಾನ್ಯಃ ಸಮೇ ಪ್ರಿಯಃ. ಭಕ್ತಿಮಾನ್ಯಃ ಸಮೇ ಪ್ರಿಯಃ. ಏನಪ್ಪ ಈ ಶ್ಲೋಕದ ಅರ್ಥ ಅಂದರೆ, ಯಾರು ಭಾಳ ಖುಷಿಯಾಯಿತು ಅಂಥೇಳಿ ಇವಾಗ ಏನೋ ಒಂದು ಗೆದ್ಬಿಟ್ರಿ, ಅಥವಾ ಯಾವುದೋ ಒಂದು ಎಕ್ಸಾಮಲ್ಲಿ ಪಾಸ್ ಆಯಿತು, ಅಥವಾ ಯಾವುದೋ ಒಂದು ಕಾಂಪಿಟೇಷನ್ ಗೆದ್ದೆ ಅಂದ ತಕ್ಷಣ ಏನು ಖುಷಿ ಪಾರ್ಟಿ ಸೆಲಿಬ್ರೇಟ್ ಮಾಡೋದು, ಅಥವಾ ಅವ್ನು ನನಗೇನಾರ ಅಂದ ಅವನ ಮೇಲೆ ದ್ವೇಷ ನನಗೆ ಆ ಥರ, ಅಥವಾ ಯಾರಾದರೂ ಏನಾದರೂ ಆಯಿತು ಯಾರಿಗಾದರೂ ಅಳೋದು, ಈ ರೀತಿಯಾಗಿ ಮಾಡದೆ, ಅಂದರೆ ಏನೇ ಗೆಲುವಾದರೂ ಸಂತೋಷವನ್ನು ಪಡೆದೇನೆ, ಯಾರು ಏನೇ ಕೆಟ್ಟದ್ದು ಮಾಡಿದ್ರೂ ಅವರನ್ನು ದ್ವೇಷಿಸದೇನೆ, ಯಾರಿಗೇನೇ ಆದ್ರೂ ಶೋಕಿಸದೇನೆ ಅಂದರೆ ಅಳದೇನೆ ಯಾರು ಇರ್ತಾರೋ ಅವನ್ನೆಲ್ಲ ಬಯಸೋದಿಲ್ವೋ, ಶುಭಗಳನ್ನೇ ಆಗಲಿ ಅಶುಭಗಳನ್ನೇ ಆಗಲಿ, ಒಳ್ಳೆಯದನ್ನೇ ಆಗಲಿ ಕೆಟ್ಟದನ್ನೇ ಆಗಲಿ ಯಾರು ತ್ಯಾಗ ಮಾಡ್ತಾರೋ ಅಂತಹ ಭಕ್ತಿಯ ಇರ್ತಕ್ಕಂಥವನು ನನಗೆ ಇಷ್ಟವಾದ ಪ್ರಿಯನಾದ ಭಕ್ತ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಯಾರು ತನಗೆ ಇಷ್ಟವಾದದ್ದು ಒದಗಿದ್ರೆ, ನನಗಿವಾಗ ಕಾರ್ ತೊಗೊಳ್ಬೇಕು ಅಂತ ಆಸೆ ಆಯಿತು, ಕಾರ್ ತೊಗೊಂಡ್ಬಿಟ್ಟೆ, ಏನು ಖುಷಿ ಕಾರಲ್ಲಿ ಡ್ರೈವ್ ಮಾಡಿದ್ದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಎಲ್ರಿಗೂ ತೋರಿಸೋದು, ಸ್ವೀಟ್ ಹಂಚಿ ಸೆಲಿಬ್ರೇಟ್ ಮಾಡೋದು, ಅದು ಮಾಡೋಲ್ವೋ, ಕಾರ್ ತೊಗೊಂಡು ಸುಮ್ಮನೆ ಬಿಡಬೇಕು, ಖುಷಿಯಾಗಿ ಮೆರೆಯೋದಲ್ಲ. ಅಥವಾ ಬೇಡದೇದ್ದೇನಾದರೂ ನಮಗೆ ಆಗ್ಬಿಟ್ರೆ ಅದನ್ನು ದ್ವೇಷಿಸೋದಾಗಲಿ, ಅಥವಾ ಪ್ರಿಯ ವಸ್ತುಗಳನ್ನೇನಾದ್ರು ಕಳೆದು ಹೋಯಿತು ಅಥವಾ ಅಗಲ್ಬಿಟ್ರೆ ದುಃಖಿಸೋದಾಗಲಿ, ಯಾವುದು ವಸ್ತು ಸಿಗೋದಿಲ್ವೋ ಅಂತಹ ವಸ್ತು ಸಿಕ್ಕಲಿಲ್ಲ ಅಂತಂದ್ಬಿಟ್ಟು ಅದನ್ನೇ ಹಂಬಲಿಸೋದಿಲ್ವೋ. ಅಂದರೆ ಈಗ ನೋಡಿ ಹೇಗೆ ಅಂತಂದರೆ, ನನಗೆ ಯಾವುದಾರ ಒಂದು ಪದವಿ ಬೇಕಾಗಿರುತ್ತೆ, ಆ ಪದವಿ ಸಿಕ್ಕಲಿಲ್ಲ, ಅದು ನಂಗೆ ಇಷ್ಟವಾದ ಪದವಿ, ಅದು ನಂಗೆ ಸಿಕ್ಕಲಿಲ್ಲ, ಅದು ಬೇಕು ಅಂತ ನನ್ನ ಹಂಬಲಿಸೋದಿಲ್ವೋ. ಒಳ್ಳೆಯದು ಕೆಟ್ಟದ್ದು ಅಂತ ಎರಡೂ ಬಗೆಯ ಒಂದು ಕೆಲಸಗಳನ್ನು ಕರ್ಮಗಳನ್ನು ಬಿಡ್ತಕ್ಕಂಥ ಸ್ವಭಾವ ನಮಗಿದ್ದರೆ ಅಂತಹ ಭಕ್ತಿಯಿಂದ ಕೂಡಿರ್ತಕ್ಕಂಥವ್ನು ನನಗೆ ಪ್ರಿಯನಾಗಿರ್ತಕ್ಕಂಥವನು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಭಕ್ತಿ ಅಂದರೆ ಏನು ಗೊತ್ತಾ? ತಾನು ಭಗವಂತನ ಕೈಗೊಂಬೆ, ದಾಸ ಅಂತ ಭಾವಿಸ್ಕೊಳ್ಬೇಕು. ಯಾವುದೇ ಕೆಲಸವನ್ನು ಮಾಡ್ತಿದ್ರೂ ಭಗವಂತನನ್ನು ನಾವು ಮರೆಯದೆ ಸ್ಮರಿಸ್ತಾ ಇರಬೇಕು. ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಅವನ ಜಪ ಮಾಡ್ತಿರಬೇಕು. ಈಗ ರಾಮ 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 ಅಂತ ಕೆಲಸ ಮಾಡ್ತಾಯಿದ್ರೆ ಆಗ ಆ ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಭಗವಂತನಿಗಾಗಿ ಕಣ್ಣೀರಿಡಬೇಕು. ಅಪ್ಪ ಭಗವಂತ ನಾನು ನಿಂಗೆ ಸರಿಯಾಗಿ ಏನೂ ಕೊಡಲಿಲ್ವಲ್ಲೋ, ಅಂದರೆ ಅವ್ನು ನಮಗೆಲ್ಲ ಕೊಟ್ಟಿರ್ತಾರೆ, ಅವ್ನಿಗೇನು ಕೊಡೋದು ಅಂತಲ್ಲ, ನಾವು ಭಕ್ತಿಯಿಂದ ಅವ್ನಿಗೇನು ಸಮರ್ಪಣೆ ಮಾಡಿ ಆ ಭಕ್ತಿ
ಭಕ್ತಿ ಇದೆಯಲ್ಲ, ಅಂತಹ ಭಕ್ತಿ ನಮಗೆ ಅಳು ಬರಬೇಕು ಭಗವಂತನ ನೋಡಿದ್ರೆ. ಒಂಥರ ನಮಗೆ ಕಣ್ಣಲ್ಲಿ ನೀರು ಬರೋ ಹಂಗಾಗಬೇಕು ಅವನನ್ನು ನೋಡಿದಾಗ. ಆ ಒಂದು ಸ್ರವಿಸುವಿಕೆ ಇದೆಯಲ್ಲ, ಅಂತಹ ಭಕ್ತಿ ಅದು ಭಕ್ತನ ಲಕ್ಷಣ ಅಂತ ಕೃಷ್ಣ ಹೇಳ್ತಾನೆ. ಇವತ್ತು ನಾವೇನು ಮಾಡ್ತೀವಿ, ಭಗವಂತನಿಗೆ ಪೂಜೆ ಮಾಡ್ತೀವಿ. ಏನು ಮೊನ್ನೆ ವರಮಹಾಲಕ್ಷ್ಮಿ ಆಯಿತು, ಏನು ಆಡಂಬರ, ಏನು ವಿಜೃಂಭಣೆ. ಇಲ್ಲದೆ ಹೋದರೂ ಸಾಲ ಮಾಡಿದ್ರೂ ಪರವಾಗಿಲ್ಲ, ಅವಳಿಗೆ ತಂದು ಕೂರಿಸಿ ರೇಷ್ಮೆ ಸೀರೆ ಉಡಿಸಿ ಚಿನ್ನದ ಸರ ಹಾಕಿ ಅವಳಿಗೆ ಅಲಂಕಾರ ಮಾಡಿ ಆ ಥರ ಮಾಡಿ ನೂರಾರು ಜನಗಳನ್ನು ಕರೆದು ಏನು ವೈಭವದಿಂದ ಮಾಡ್ತಾರೆ ಲಕ್ಷ್ಮೀ ಪೂಜೆಯನ್ನು. ಅಂತಹ ಭಕ್ತಿ ಅಂತಹ ಪೂಜೆ ನನಗೆ ಬೇಡ ಅಂದ ಭಗವಂತ. ನನ್ನಲ್ಲಿ ಪ್ರೀತಿಯನ್ನು ತೋರಿಸು, ನನಗಾಗಿ ನೀನು ಕಣ್ಣೀರ ಸುರಿಸು. ಅಂದರೆ ನಾನು ಬೇಕು ಅಂತ, ಯಾರು ನನಗೆ ಭಗವಂತ ಬೇಕು ಅಂತ ಭಗವಂತನನ್ನು ಪ್ರೀತಿಯಿಂದ ಅವನನ್ನು ಎಷ್ಟು ಬೇಕೋ, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಅವನಿಗೆ ಇದು ಅಲಂಕಾರ ಮಾಡಬೇಕು. ಏನೇನೋ ಆಡಂಬರ ಇಲ್ದೆದ್ನೆಲ್ಲ ಮಾಡಿ ಈಗ ನಡೀತಾ ಇರೋದು ಅಂತಹದ್ದು. ಏನೋ ನಾವು ಭಕ್ತರು ಅಂದ್ಕೊಂಡು ಬಿಡ್ತಾರೆ, ಅದು ಭಕ್ತ ಅಲ್ಲ. ಅಂಥ ಭಕ್ತ ನನಗೆ ಇಷ್ಟನೇ ಇಲ್ಲ ಅಂದ್ಬಿಟ್ಟ ಭಗವಂತ. ನನಗೆ ಪ್ರೀತಿಯನ್ನು ತೋರಿಸ್ಬೇಕು, ಅಂಥ ಭಕ್ತ ನನಗಿಷ್ಟ ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಈ ಶ್ಲೋಕವನ್ನು ನಿತ್ಯ ಪಠಿಸ್ತಾ ಇದ್ದರೆ ಅಂತಹ ವ್ಯಕ್ತಿ ನಿಜವಾಗ್ಲೂ ಸಹೃದಯವಂತನಾಗ್ತಾನೆ ಅಂತಕ್ಕಂಥದ್ದು ಪುರಾಣಗಳಲ್ಲಿ ತಿಳಿಸಿದೆ. ಮಕ್ಕಳ, ಈ ಶ್ಲೋಕವನ್ನು ನಾವೆಲ್ಲ ಒಟ್ಟಿಗೆ ಹೇಳೋಣವಾ? ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಶುಭಮಸ್ತು.